ಕ್ಷಣಗಳಲ್ಲಿ ಬೆಂಗಳೂರಿಗೆ ಆರ್ಸಿಬಿ ಟೀಮ್ ಆಗಮನ ಆಗಲಿದೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತೆ ಆರ್ಸಿಬಿ ತಂಡ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ವಿಜಯ ಯಾತ್ರೆಯನ್ನ ಮಾಡಲಾಗುತ್ತೆ. ಬೆಂಗಳೂರಿಗೆ ಆರ್ಸಿಬಿ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವಂತಹ ತಂಡ ನಂತರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಜಯ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಜಯ ಯಾತ್ರೆ ನಡೆಸಲಿರುವಂತಹ ಆರ್ಸಿಬಿ ಟೀಮ್ ಈಗಾಗಲೇ ಗುಜರಾತ್ನ ಅಹಮದಾಬಾದ್ನಿಂದ ಟೀಮ್ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ತದನಂತರ ಅಸಲಿ ಸೆಲೆಬ್ರೇಷನ್ ಶುರುವಾಗುತ್ತೆ. ಸರ್ಕಾರದ ವತಿಯಿಂದ ಅವರನ್ನ ಗೌರವಿಸಲಾಗುತ್ತೆ. ಅಭಿನಂದನಾ ಕಾರ್ಯಕ್ರಮವೂ ಇರುತ್ತೆ. ಇನ್ನೂ ಕೂಡ ರೂಪುರೇಷೆಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸೌಧಕ್ಕೆ ಹೋಗಿ ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಏನೇನಿರುತ್ತೆ ರೂಪುರೇಷೆ ಅದನ್ನು ಕೂಡ ನೋಡೋಣ. ಸದ್ಯ ಅಹಮದಾಬಾದ್ನಿಂದ ಆರ್ಸಿಬಿ ತಂಡ ಬಿಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮನ ಆಗುತ್ತೆ. ತದನಂತರದಲ್ಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಹೆಚ್ಚಾಗುತ್ತೆ. ಅನುಷ್ಕಾ ಅವರು ಬೆಂಗಳೂರಿನ ಹುಡುಗಿ, ಬೆಂಗಳೂರಿನ ಅಳಿಯ ವಿರಾಟ್ ಕೊಹ್ಲಿ ಅವ್ರು ನಿನ್ನೆ ಕೂಡ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕಪ್ ಗೆದ್ದ ತಕ್ಷಣ ಹೇಳ್ತಾ ಇದ್ರು, ಬೆಂಗಳೂರು ಅಂತ ಬಂದಾಗ ನನಗೆ ಬಹಳ ಇಷ್ಟ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಂದರೆ ಪ್ರತಿ ವರ್ಷವೂ ಕಪ್ ಗೆಲ್ಲಿಲ್ಲ ಅಂದಾಗಲೆಲ್ಲ ಕೂಡ ಯಾರ್ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಅದ್ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಕಪ್ ಗೆಲ್ಲಬೇಕು ಅನ್ನೋದನ್ನ ಮಾತ್ರ ಫೋಕಸ್ ಮಾಡ್ತಾ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡವನ್ನ ಅಂದರೆ ತಂಡ ಚೇಂಜ್ ಮಾಡದೆ ಅದೇ ತಂಡದಲ್ಲೇ ಉಳಿದುಕೊಂಡು ಕೊನೆಗೂ 18ನೇ ಆವೃತ್ತಿಯಲ್ಲಿ ಕಪ್ಪನ್ನು ಗೆದ್ದಿದ್ದಾಗಿದೆ. ವಿರಾಟ್ ಕೊಹ್ಲಿ ಸೇರಿದಂತೆ ಇಡೀ ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಅವ್ರ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು. ಆರ್ಸಿಬಿ ಫ್ಯಾನ್ಗಳೇನಿದ್ದಾರೆ, ಲಾಯಲ್ ಫ್ಯಾನ್, ಒಂದು ಕಡೆ ಕಪ್ ಗೆದ್ದು ಕೊಟ್ಟಂತ ಖುಷಿ, ಮತ್ತೊಂದು ಕಡೆ 18 ವರ್ಷದ ಸಂಭ್ರಮ. ನನಗೂ ಕೂಡ ಆಶ್ಚರ್ಯ ಅನಿಸುತ್ತೆ, ಈ ರೀತಿಯಾಗೂ ಕೂಡ ಕ್ರೇಜ್ ಇರುತ್ತಾ? 18 ವರ್ಷದಿಂದ 17 ವರ್ಷದಿಂದ ಕಾದು 18ನೇ ವರ್ಷದಲ್ಲಿ ಕಪ್ ಗೆದ್ದಿದ್ದಾರೆ ಅಂತ ಅಂದರೆ, ಯಾವುದೋ ಒಂದು ಎಕ್ಸಾಮು ಸರ್ಕಾರಿ ಎಕ್ಸಾಮ್ ಬರಿಬೇಕು ಅಂತಂದರೆ 2-3 ಅಟೆಂಪ್ಟ್ ಆದ ತಕ್ಷಣ ಬೇಸರ ಆಗ್ಬಿಡ್ತಾರೆ, ಯಾಕಪ್ಪ ಬೇಕು ಅಂತ. ಬಟ್ ಕಪ್ಗೋಸ್ಕರ 17 ವರ್ಷದಿಂದ ಕಾದು 18ನೇ ವರ್ಷದಲ್ಲಿ ಕಪ್ ಗೆದ್ದಾಗ ಸಂಭ್ರಮ ಏನಿದೆ, ಆರ್ಸಿಬಿ ಫ್ಯಾನ್ಸ್ನ ನೋಡಿದಾಗ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಎಷ್ಟು ಲಾಯಲ್ ಫ್ಯಾನ್ಸ್ ಇವರು ಅಂತ. ಇಂಥ ಫ್ಯಾನ್ಸ್ ಎಲ್ಲ ತಂಡಕ್ಕೂ ಕೂಡ ಸಿಗಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಆ ಥರ ಬದಲಾಗುವಂಥವ್ರು ಕೂಡ ಇರ್ತಾರೆ. ಬಟ್ ಆರ್ಸಿಬಿ ಫ್ಯಾನ್ಸ್ ನಿಜಕ್ಕೂ ಕೂಡ ಗ್ರೇಟ್ ಅನಿಸುತ್ತೆ. 18ನೇ ವರ್ಷದಲ್ಲಿ ಕಪ್ ಗೆದ್ದಂಥ ಸಂಭ್ರಮ ಇದೆ. ಬೆಂಗಳೂರಿನಲ್ಲಿ ಆ ಸಂಭ್ರಮಾಚರಣೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ. ನಿನ್ನೆ ಅವರವರೇ ಸೆಲೆಬ್ರೇಟ್ ಮಾಡಿದ್ದಾರೆ. ಬಟ್ ಇವತ್ತು ಆ ತಂಡ ಆರ್ಸಿಬಿ ತಂಡ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಮತ್ತಷ್ಟು ದುಪ್ಪಟ್ಟಾಗುತ್ತೆ ಆ ಒಂದು ಸಂಭ್ರಮಾಚರಣೆ. ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ನಮ್ಮ ತಂಡದವರು ಕಪ್ ಹಿಡ್ಕೊಂಡು ಬರಬೇಕು, ಅವರನ್ನು ನಾವು ವೆಲ್ಕಮ್ ಮಾಡ್ಕೊಳ್ಬೇಕು, ಅವ್ರಿಗೆ ಶಹಬಾಷ್ಗಿರಿ ಕೊಡಬೇಕು, ಅವ್ರು ಬೆನ್ನು ತಟ್ಟಬೇಕು ನಾವು ಅಂತ. ದೂರದಿಂದ ಆದರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಣ್ ತುಂಬಿಕೊಳ್ಬೇಕು ಅಂತ ಅನೇಕರು ಕಾಯ್ತಾ ಇದ್ದಾರೆ. ಕಾರಣ ಇಲ್ಲಿವರೆಗೂ ಕೂಡ ಅವ್ರನ್ನ ನೋಡಿರ್ತಾರೆ, ನೋಡಿಲ್ಲ ಅಂತ ಅಲ್ಲ. ಬಟ್ ಕಪ್ ಗೆದ್ದ ನಂತರ ಅವರನ್ನ ನೋಡುವಂಥ ದೃಷ್ಟಿ ಇದೆಯಲ್ಲ, ಮತ್ತಷ್ಟು ಗೌರವಯುತವಾಗಿರುತ್ತೆ, ಮತ್ತಷ್ಟು ಆ ಪ್ರೌಡ್ ಫೀಲ್ ಬಂದಿರುತ್ತೆ. ನಿನ್ನೆಯಿಂದ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸೆಲೆಬ್ರೇಷನ್, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸೆಲೆಬ್ರೇಷನ್, ದೇಶದ ವಿವಿಧ ಮೂಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೋ ಕೇಕ್ ಕಟ್ ಮಾಡ್ತಿದ್ದಾರೆ, ಕುಣಿತಿದ್ದಾರೆ, ಜಯಘೋಷ, ಯಾವ ರೀತಿಯಾಗಿ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ ಅಂತ. ಇವತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ಇರುತ್ತಂತೆ, ನೋಡಬೇಕಾಗುತ್ತೆ. ಅದಕ್ಕೆ ಅಂತ ಓಪನ್ ವೆಹಿಕಲ್ನ ವ್ಯವಸ್ಥೆ ಮಾಡ್ತಾರಾ ಅಥವಾ ಯಾವ ರೀತಿಯಾಗಿರುತ್ತೆ ಅದರ ರೂಪುರೇಷೆಗಳ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಹೋಗ್ತೀವಿ. ಸದ್ಯ ಈಗ ಅಹಮದಾಬಾದ್ನಿಂದ ಆರ್ಸಿಬಿ ತಂಡ ಬಿಟ್ಟಿದ್ದಾಗಿದೆ. ಬೆಂಗಳೂರಿಗೆ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ. ಅಲ್ಲಿಂದ ಮತ್ತಷ್ಟು ಸಂಭ್ರಮ ಮುಗಿಲು ಮುಟ್ಟುತ್ತೆ. ಅಂದರೆ ಮನೇಲಿರುವಂಥ ಯಾವುದಾದ್ರೂ ಮಕ್ಕಳು ಬೇರೆ ಕಡೆ ಸ್ಪರ್ಧೆಗೆ ಅಂತ ಹೋಗಿರ್ತಾರಲ್ಲ, ಅವ್ರ ಮನೆಗೆ ಬಂದ ಮೇಲೆ ಯಾವ ರೀತಿ ಸಂಭ್ರಮ ಇರುತ್ತಲ್ಲ, ಅಂಥದ್ದೇ ವಾತಾವರಣ ಇವತ್ತು ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗುತ್ತೆ. ನಮ್ಮ ತಂಡದವರು ಅಹಮದಾಬಾದ್ಗೆ ಹೋಗಿ ಅಂದರೆ ಗುಜರಾತ್ನ ನಮೋ ಸ್ಟೇಡಿಯಂನಲ್ಲಿ ಹೋಗಿ ಆ ಕ್ರಿಕೆಟ್ನಲ್ಲಿ IPLನಲ್ಲಿ ಗೆದ್ದು ಟ್ರೋಫಿಯನ್ನು ಎತ್ತಿ ತೋರಿಸಿ ಇಡೀ ದೇಶದಲ್ಲೇ ಎಲ್ಲೆಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೋ ಅವ್ರು ಖುಷಿ ಪಡೋ ಹಾಗೆ ಮಾಡಿದ್ದಾರೆ. ಅವ್ರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ.